ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಆಡಳಿತ ಯಶಸ್ವಿಯಾಗಿ 12 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಗುಬ್ಬಿ ಪಟ್ಟಣದಲ್ಲಿ ಕೂಡ ಸಂಭ್ರಮಾಚರಣೆಯನ್ನ ಮಾಡಿರುವಂತಹದ್ದು ಐತಿಹಾಸಿಕ ಮೈಲಿಗಲ್ಲು ಅಂತ ಹೇಳಿ ಮೋದಿಗೆ ಬಿಜೆಪಿ ನಾಯಕರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ನರೇಂದ್ರ ಮೋದಿ ದಾಖಲೆಯನ್ನ ಬರೆದಿರುವಂತಹದ್ದು. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಇದೀಗ ಬಿಜೆಪಿ ಕಾರ್ಯಕರ್ತರು ಸಲ್ಲಿಕೆ ಮಾಡಿದ್ದಾರೆ. ಮೋದಿ ಆರೋಗ್ಯ ದೀರ್ಘಾಯುಷ್ಯಕ್ಕೆ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಸುಮಾರು 12 ವರ್ಷಗಳ ನಾಯಕತ್ವಕ್ಕೆ ಕಾರ್ಯಕರ್ತರು ಗೌರವವನ್ನು ಸಮರ್ಪಣೆ ಮಾಡಿರುವಂತಹದ್ದು. ವಿಕಸಿತ ಭಾರತದ ಕನಸಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಕ್ತಿಯನ್ನ ತುಂಬಿರತಕ್ಕಂಥ ನಾಯಕ. ಜಾಗತಿಕ ಮಟ್ಟದಲ್ಲಿ ಭಾರತದ ಕೀರ್ತಿ ಹೆಚ್ಚಿಸಿದಂತಹ ಮೋದಿ ಇದೀಗ ಮೋದಿಯವರ ಕಾರ್ಯವೈಖರಿಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು ಗುಬ್ಬಿ ಬಿಜೆಪಿ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯವನ್ನ ಕೂಡ ತಿಳಿಸಿರುವಂತಹದ್ದು. ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಅವಧಿಗೆ ಸೇವೆ ಸಲ್ಲಿಸಿದಂತಹ ಚುನಾಯಿತ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿ. ವಿಶಿಷ್ಟ ಗೌರವಕ್ಕೆ ಪಾತ್ರವಾಗಿರತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇವರು ಉತ್ತಮ ಆರೋಗ್ಯ ದೀರ್ಘಾಯುಷ್ಯ ಹಾಗೂ ಇನ್ನಷ್ಟು ಕೂಡ ಯಶಸ್ಸನ್ನು ನೀಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಗುಬ್ಬಿ ಪಟ್ಟಣದಲ್ಲಿರುವಂತಹ ಬಿಜೆಪಿ ನಾಯಕರು. ಅಧ್ಯಕ್ಷರಾಗಿರ್ತಕ್ಕಂಥ ಬಲರಾಮಣ್ಣ ಅವರ ನೇತೃತ್ವದಲ್ಲಿ ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಹೆಮ್ಮೆಯ ದಿನ. ಸುದೀರ್ಘ ಕಾಲ ಸತತವಾಗಿ ದೇಶವನ್ನ ಮುನ್ನಡೆಸಿದ ಜನಪ್ರಿಯ ವಿಶ್ವ ನಾಯಕ, ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಕಳೆದ 12 ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಣಾಯಕ ನಾಯಕತ್ವ ಕೇವಲ ಅಂಕಿಅಂಶಗಳ ಸಾಧನೆಯಲ್ಲ, ಅದೊಂದು ಕೋಟ್ಯಾಂತರ ಭಾರತೀಯರ ಬದುಕಿನಲ್ಲಿ ತಂದಿರುವಂತಹ ಸಕಾರಾತ್ಮಕ ಪರಿವರ್ತನೆಯ ಸಾರ್ಥಕ ಸಾಧನೆ ಅಂತೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ದೇಶ ಮೊದಲು ಅನ್ನುವಂತಹ ಸಿದ್ಧಾಂತದೊಂದಿಗೆ ಒಂದು ದಿನವೂ ವಿರಮಿಸದೆ ದೇಶ ಸೇವೆಗಾಗಿ ತಮ್ಮ ಬದುಕನ್ನೇ ಮುಡುಪಾಗಿಟ್ಟಿದ್ದಾರೆ. ಅವರ ತಪಸ್ಸು ವಿಕಸಿತ ಭಾರತದ ಪರಿಕಲ್ಪನೆಯನ್ನ ನನಸಾಗಿಸಲಾಗ್ತಾ ಇದೆ. ಹೆಮ್ಮೆಯ ಆದರಣೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಪಕ್ಷದ ಸಮಸ್ತ ಕಾರ್ಯಕರ್ತರು ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂತೇಳಿ ಅಧ್ಯಕ್ಷರಾಗಿರ್ತಕ್ಕಂಥ ಬಲರಾಮಣ್ಣ ಜೊತೆಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ಚಂದ್ರಶೇಖರ್ ಬಾಬು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತು ದೇಶದ ಜನತೆಯ ಸಂತೋಷಕರವಾದಂಥ ದಿನ ಅಂತ ನಾವಾದ್ರೂ ಅನ್ಕೊಂಡಿದೀವಿ ಕಾರ್ಯಕರ್ತರಾಗಿ. ಕಾರಣ ಇವತ್ತು ದೇಶ ಸ್ವತಂತ್ರ ಬಂದ ನಂತರ ನಮ್ಮ ಪ್ರಧಾನಿ ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಎಲ್ಲ ಪ್ರಧಾನಿಗಳಕ್ಕಿಂತ ಹೆಚ್ಚಿನ ಅಧಿಕಾರದ ಸ್ಥಾನದಲ್ಲಿ 3ನೇ ಬಾರಿಗೆ 12 ವರ್ಷ ಮುಕ್ತಾಯ ಮಾಡುವ ಮುಖೇನ ತಮ್ಮ ಅಧಿಕಾರಾವಧಿಯನ್ನು ವಿಸ್ತರಿಸಿಕೊಂಡು ಹೋಗ್ತಿದ್ದಾರೆ. ಕಾರಣ ಇಷ್ಟೇ, ಅವರು ಕೊಟ್ಟಿರುವಂತಹ ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆ, ಪ್ರಪಂಚಕ್ಕೆ ಆಗಿರುವಂತಹ ಮಾದರಿನೇ ಕಾರಣ. ಇಷ್ಟೊಂದು ಅಭೂತಪೂರ್ವವಾದಂತಹ ಮತವನ್ನು ಜನ ನೀಡಿಕೊಂಡು ಅವ್ರನ್ನ ಈ 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಮುಂಚೂಣಿಯಲ್ಲಿ ತಗೊಂಡೋಗಿದ್ದಾರೆ. ಯಾಕೆಂದ್ರೆ ಭಾರತ ದೇಶ ನರೇಂದ್ರ ಮೋದಿ ನಮ್ಮ ವಾಜಪೇಯಿ ಅವರು ಪ್ರಧಾನಿ ಆಗೋದಕ್ಕಿಂತ ಮುಂಚೆ ಯಾವ ರೀತಿ ಬಡತನದಲ್ಲಿ ತಾಂಡವಾಡ್ತಿತ್ತು ಅಂತ ನಮಗೂ ನಿಮ್ಗೂ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ ಅದು. ತದನಂತರ ನಮ್ಮ ವಾಜಪೇಯಿ ಅವರು ಬಂದಂತ ಕಾಲದಲ್ಲಿ ಕ್ವಾಡ್ರಾಂಟಲ್ ರಸ್ತೆಗಳಿರ್ಬೋದು, ಮತ್ತೆ ಮನೆ ಮನೆಗೆ ನೀರು ಕೊಟ್ಟಂತದ್ದಿರ್ಬೋದು, ಶೌಚಾಲಯ ನೀಡಿದಂಥದ್ದಿರ್ಬೋದು, ಎಲ್ಲದರಲ್ಲೂ ಅಕ್ಕಿ ಭಾಗ್ಯ ನೀಡಿದಂಥದ್ದಿರ್ಬೋದು, ಎಲ್ಲದರಲ್ಲೂ ದೇಶಕ್ಕೆ ಏನು ಕೊಡ್ಬೇಕು ಅಂತ ವಾಜಪೇಯಿ ಅವರು ಬುನಾದಿ ಹಾಕೊಂಡೋದ್ರು. ಆ ಬುನಾದಿ ಮೇಲೆ ನಮ್ಮ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಮೋದಿ ಅವರು ಇವತ್ತು ಎಲ್ಲ ರಸ್ತೆ ಇರ್ಬೋದು, ಎಲ್ಲರೂ ಹೇಳ್ದಂಗೆ ಗ್ಯಾಸ್ ಇರ್ಬೋದು, ಮತ್ತೆ ರೈಲ್ವೇದಿರ್ಬೋದು, ಎಲ್ಲದು ಇವತ್ತು ದೇಶನ ಉನ್ನತವಾದ ಸ್ಥಾನಕ್ಕೆ. ಆಮೇಲೆ ಎಲ್ಲೇ ತನ್ನ ಒಂದೇ ಒಂದು ಕಪ್ಪು ಚುಕ್ಕೆನು ನಮ್ಮ ಏನು ಕೇಂದ್ರ ಸರ್ಕಾರ ಇದೆ, ಒಬ್ಬರೇ ಒಬ್ರು ಮಿನಿಸ್ಟರ್ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲದಂಗೆ 12 ವರ್ಷಗಳ ಕಾಲ ಒಬ್ಬರೇ ಒಬ್ರು 100 ರೂಪಾಯಿ ಭ್ರಷ್ಟಾಚಾರ ಮಾಡಿರುವಂತ ಎಲ್ಲೂ ಒಂದೇ ಒಂದು ಸುದ್ದಿನೂ ನಿಮ್ಮ ಮಾಧ್ಯಮಕ್ಕೆ ಇಲ್ಲದ ರೀತಿಯಲ್ಲಿ ಸ್ವಚ್ಛ ಸರ್ಕಾರವನ್ನು ನೀಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಪ್ರಪಂಚಕ್ಕೆ ಮಾದರಿ ಆಗಿದೆ ಸರ್ಕಾರ. ಈ ರೀತಿ ಏನ್ ನಡೀತದೆ ಮುಂದೆನೆ ನಡೆದು ನಮ್ಮ ದೇಶವನ್ನು ಪ್ರಪಂಚದ ಇವತ್ತು ಆರ್ಥಿಕತೆಯಲ್ಲಿ 4ನೇ ಸ್ಥಾನದಲ್ಲಿದ್ದೇವೆ. ಇನ್ನು ಕೇವಲ 4 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಬರ್ತೀವಿ, ಜಪಾನ್ನ ಮೀರಿಸ್ತೀವಿ ಅನ್ನೋ ಮಾತನ್ನು ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲೇ ದೇಶ ಮುಂದುವರಿಲಿ, ಎಲ್ಲರ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ಹೇಳಿ ಇಂದು ಏನು ಆಂಜನೇಯ ಸ್ವಾಮಿ ಅವರಲ್ಲಿ ಗುಬ್ಬಿ ಮಂಡಳ ವತಿಯಿಂದ ಪೂಜೆ ಇಟ್ಕೊಂಡಿದ್ವಿ. ನಾವು ಮೋದಿ ಅವರ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ನಿಮ್ಮೆಲ್ಲರ ಮುಖ್ಯನ ವಿನಂತಿಸ್ಕೊಳ್ತೀವಿ. ಜನನಾಯಕ ಅಂತ ಹೆಸರು ಖ್ಯಾತಿ ಪಡೆದಿದೆ. ಮತ್ತೆ ದೇಶದಲ್ಲಿ ಎಲ್ಲ ಕೆಲಸಗಳು ಅಷ್ಟೇ, ರಸ್ತೆ ಇರ್ಬೋದು, ಗ್ಯಾಸ್ ಉಚಿತ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ವಿತರಣೆ ಮಾಡೋದಿರ್ಬೋದು, ಅಭಿವೃದ್ಧಿ ಕಾರ್ಯದಲ್ಲಿ ಇರ್ಬೋದು, ಎಲ್ಲರನ್ನೂ ಸರ್ವಧರ್ಮವನ್ನು ಸೇರಿಸಿ ಒಟ್ಟಾಗಿ ದೇಶನ ಮುನ್ನಡೆಸ್ತಿರುವ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತೆ. ಆ ಪ್ರಯುಕ್ತ ಇವತ್ತು ನಮ್ಮ ಗುಬ್ಬಿ ಮಂಡಲದ ವತಿಯಿಂದ ಅವರಿಗೆ ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಕೊಡಲಿ, ನಮ್ಮ ದೇಶ ಇನ್ನೂ ನಂಬರ್ 1 ಸ್ಥಾನಕ್ಕೆ ತಗೊಂಡು ಹೋಗೋಕ್ಕೆ ಶಕ್ತಿ ಕೊಡಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಗುಬ್ಬಿ ಮಂಡಲದಲ್ಲಿ ಪೂಜೆ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಮೊದಲನೇದಾಗಿ ಗುಬ್ಬಿ ಮಂಡಲದ ಕಾರ್ಯಕರ್ತರು, ಅಧ್ಯಕ್ಷರು, ಮುಖಂಡರಾದ ಎಲ್ಲರಿಗೂ ನಮ್ಮ 3ನೇ ಬಾರಿ ಅಧಿಕಾರ ಮುನ್ನಡೆಸಿರೋ ನರೇಂದ್ರ ಮೋದಿ ಅವರಿಗೆ ನಮ್ಮೆಲ್ಲ ಗುಬ್ಬಿ ಮಂಡಲದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.
ಇವತ್ತು ಏನಾದ್ರೂ ನರೇಂದ್ರ ಮೋದಿ ಅವರು ಒಂದು ಸಾಧನೆ ಮಾಡ್ಯಾರೆ ಅಂದ್ರೆ 188 ದೇಶದಲ್ಲೂ ಯಾರು ಇನ್ನವರೆಗೂ ಮೋದಿ ಇರೋದೇ ಇಲ್ಲ. ಎಲ್ಲ ಅಷ್ಟು ಪ್ರಾಮಾಣಿಕವಾಗಿ ಒಂದು ಶಕ್ತಿಯುತವಾಗಿ ತ್ರಿಮೂರ್ತಿಗಳಲ್ಲಿ ದೇವಾಂದೇವತೆಗಳೆಲ್ಲ ಆಂಜನೇಯ ಹೆಂಗ್ ಹೊರತಾಳ ನೋಡಿ ಆ ಥರದಲ್ಲಿ ನಮ್ಮ ಮೋದಿಯವರು ಇವತ್ತು 188 ದೇಶಕ್ಕೂ ಮುಂಚೂಣಿಯಲ್ಲಿದ್ದಾರೆ. ಎಲ್ಲಾ ದೇಶದಲ್ಲೂ ಮೋದಿ ಅಂತಲೇ ಹೊರತು ಮೋದಿ ವಿರೋಧ ಯಾರು ಇಲ್ಲ. ಆದ್ರಿಂದ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸ್ತೀನಿ.